ನಮಸ್ತೆ 24x7 ಕನ್ನಡ.comಗೆ ಸ್ವಾಗತ ಸುಸ್ವಾಗತ ವಿತ್ ಶಶಾಂಕ್. ಈಗ ನಾವು ಭೇಟಿ ಮಾಡಲು ಬಂದಿರುವಂತದ್ದು ಬೀದರ್ನ ನಗರಸಭಾ ಸದಸ್ಯರು. ಬನ್ನಿ ಅವರ ಜೊತೆ ಕುಳಿತು ಅವರ ಒಂದು ಕಿರುಪರಿಚಯ ಮಾಡಿಕೊಳ್ಳೋಣ. ನಮಸ್ತೆ ಸರ್. ನಮಸ್ಕಾರ ಸರ್, ನಿಮ್ಮ ಹೆಸರು? ಡಾಕ್ಟರ್ ಜಗದೀಶ್ ಪಾಟೀಲ್ ಅಂತ. ಡಾಕ್ಟರ್ ಜಗದೀಶ್ ಪಾಟೀಲ್ ಅಂತ. ಈಗ ಎಷ್ಟನೇ ವಾರ್ಡಿಂದ ವಿಜೇತರಾಗಿರೋದು? ವಾರ್ಡ್ ನಂಬರ್ 19. 19ರಿಂದ ವಿಜೇತರಾಗಿರೋದು. ಏನ್ ಅನ್ನಿಸ್ತಾ ಇದೆ ಸರ್ ಈ ಒಂದು ರಾಜಕೀಯ ಜೀವನ? ಚೆನ್ನಾಗಿ ಅನಿಸ್ತಾ ಇದೆ. ಈಗ ಏನ್ ಅನ್ಕೊಂಡು ರಾಜಕೀಯ ಜೀವನಕ್ಕೆ ಪ್ರವೇಶ ಬಂದಂತದ್ದು ಸರ್? ಈಗ ಏನು ಅಭಿವೃದ್ಧಿ ಕೆಲಸ ಮಾಡಬೇಕು, ಜನರಿಗೆ ಬೇಕಾದ ಮೂಲಭೂತ ಸೌಕರ್ಯ ಅದನ್ನೆಲ್ಲ ನೋಡಿಕೊಂಡು ಎಲ್ರಿಗೆ ಬೇಕಾಗಿರೋ ಏನು ಸೌಕರ್ಯಗಳಿದೆ ಅದು ಅವ್ರಿಗೆ ಸಿಗೋ ಥರ ಮಾಡೋದು, ಜನಸೇವೆ ಮಾಡೋದು ಒಂದು ಇಚ್ಛೆ ಇಟ್ಕೊಂಡು ರಾಜಕೀಯಕ್ಕೆ ಬಂದಿರೋದು ಸರ್. ಈ ಬಾರಿ ಗೆದ್ದಂತ ನಿಮ್ಮ ಲೀಡಿಂಗ್ ಓಟ್ ಏನಿದೆ ಸರ್? 181. 181 ಟೋಟಲ್ ಓಟ್ ಸರ್ ನಿಮಗೆ ಬಂದಂತದ್ದು? ಟೋಟಲ್ ಒಟ್ಟು 703 ಬಂದದ್ದು. ಹೌದು. ಈಗ ಯಾವ ಪಕ್ಷದ ಫಾಲೋವರ್ಸ್ ಆಗಿರುವಂತ ಸರ್? ಈಗ KJP ಕರ್ನಾಟಕ ಜನತಾ ಪಕ್ಷದ ಅಭ್ಯರ್ಥಿ ನಾನು. ಹೌದು ಸರ್. ಈಗ ಅಂದಾಜು ಈ ರಾಜಕೀಯ ಜೀವನದಲ್ಲಿ ಎಷ್ಟು ವರ್ಷದ ಅನುಭವ ಇದೆ ಸರ್, ಒಳನಾಟ? ಈಗ ರಾಜಕೀಯ ಜೀವನದಲ್ಲಿ ಒಂದು 5-6 ವರ್ಷದಿಂದ ಇದೆ. ಆದರೆ ಎಲೆಕ್ಷನ್ ನಿಂತಿದ್ದು ಫಸ್ಟ್ ಟೈಮು, ಈಗ ಗೆದ್ದಿರೋದು ಫಸ್ಟ್ ಟೈಮ್. ಹೌದು ಸರ್. ಈಗ ನಿಮ್ಮ ಅವಧಿ ಶುರು ಆಗ್ತಾ ಬರ್ತಾ ಇದೆ. ಈಗ ನೀವು ಜನತೆಗೆ ಯಾವ ರೀತಿ ಒಂದು ಸೇವೆಯನ್ನ ಸಲ್ಲಿಸಿ ಅವರ ಒಂದು ಕೃತಜ್ಞತೆಯನ್ನ ಸಲ್ಲಿಸಬೇಕು ಅಂತ ಅನ್ಕೊಂಡಿದ್ದೀವಿ? ನನ್ನ ಗೆಲ್ಸ್ ತಂದಿರೋ ಜನತೆ ತುಂಬ ಕೃತಜ್ಞನಾಗಿದ್ದೀನಿ ಅವರಿಗೆ. ಅವ್ರ ಮೇನ್ ಅವ್ರದ್ದು ಏನು ಮೂಲಭೂತ ಸೌಕರ್ಯಗಳ ಬಗ್ಗೆ ಏನು ರಿಕ್ವೈರ್ಮೆಂಟ್ ಇದೆ ಅವನು ಪೂರ್ತಿಗೊಳಿಸೋ ಒಂದು ಧ್ಯೇಯ ಇಟ್ಕೊಂಡು ಬಂದಿರೋ. ಹೌದು ಸರ್. ಈಗ ಮೂಲಭೂತ ಸೌಕರ್ಯದಲ್ಲಿ ಈಗ ನಿಮ್ಮ ವಾರ್ಡಿನ ಜನತೆಗೆ ಈಗ ಅತ್ಯಂತ ಅಗತ್ಯವಾದಂಥದ್ದು ಯಾವುದನ್ನು ನೀವು ಈಗ ಅವ್ರಿಗೆ ಜಾಸ್ತಿ ಅವ್ರಿಗೆ ಇದು ಮಾಡಿಕೊಡ್ಬೇಕು ಅಂತ ಅನ್ಕೊಂಡಿದ್ದೀವಿ? ಮುಖ್ಯವಾಗಿ ಹೇಳಬೇಕಂದ್ರೆ ಚರಂಡಿ ವ್ಯವಸ್ಥೆ. ಬೀದರ್ನಲ್ಲಿ ನಾನು ಈ ಗೆದ್ದಿರೋ ನನ್ನ ವಾರ್ಡಲ್ಲಿ ವಾರ್ಡ್ ನಂಬರ್ 19ರಲ್ಲಿ ಮುಖ್ಯವಾಗಿ ಚರಂಡಿ ವ್ಯವಸ್ಥೆ ಸರಿಯಾಗಿಲ್ಲ. ಜನ ಸಾಕಷ್ಟು ಪರದಾಡ್ತಾ ಇದ್ದಾರೆ. ಅದ್ರ ಜೊತೆಗೆ ರಸ್ತೆಗಳು, ದಾರಿದೀಪಗಳು ಎಲ್ಲ ಇದೆ. ಭಾಳಷ್ಟು ರಿಕ್ವೈರ್ಮೆಂಟ್ಸ್ ಇದೆ. ಯಾವ ರೀತಿ ಮಾಡ್ಕೊಂಡು ಹೋಗ್ಬೇಕು ಅದು ವಿಚಾರ ಮಾಡ್ಕೊಂಡು ಹೋಗ್ಬೇಕು. ಸರ್, ಈಗ ಏನಂತ ಹೇಳಿದ್ರೆ ಈಗ ನೀವು ಸ್ಥಾನಕ್ಕೆ ಬರೋದಕ್ಕೆ ಏನೊಂದು ಸಾಧಾರಣ ವ್ಯಕ್ತಿ ಆಗಿದ್ಕೊಂಡು ರಾಜಕೀಯ ಜೀವನಕ್ಕೆ ಪ್ರವೇಶ ನೀಡಿದಂಥದ್ದು ಅಥವಾ ಈಗ ನಿಮ್ಮ ಹಿರಿಕರು, ನಿಮ್ಮ ತಂದೆ, ಸಹೋದರ ಇಲ್ಲ ಸಾಧಾರಣ ವ್ಯಕ್ತಿಯಾಗಿ ರಾಜಕೀಯಕ್ಕೆ ಬಂದಿರೋದು. ಸರ್, ಈಗ ಒಂದು ರಾಜಕೀಯ ಜೀವನಕ್ಕೆ ಬಂದಿದ್ದಾರೆ. ಈಗ ಯಾವ ರೀತಿ ಈಗ ನಿಮ್ಮ ಸ್ನೇಹಿತರಾಗಿರಬಹುದು, ಹಿತೈಷಿಗಳಾಗಿರಬಹುದು, ಯಾವ ರೀತಿ ಈಗ ತಮ್ಮನ್ನು ಗುರುತಿಸಿ ಅವರು ನಿಮ್ಮ ಹತ್ರ ಒಂದು ಮಾತಾಡ್ತಾ ಇದ್ದಾರೆ ಸರ್? ಹಾಗೇನು ಡಿಫ್ರೆನ್ಸ್ ಏನಿಲ್ಲ. ಎಲ್ಲರ ಜೊತೆನೇ ಯಾವ ರೀತಿ ಇದ್ವಿ ಅದೇ ರೀತಿ ಇದ್ದೀವಿ. ಸ್ವಲ್ಪ ಈ ಜವಾಬ್ದಾರಿಗಳೇ ಜಾಸ್ತಿ ಆಗಿದೆ ಅಷ್ಟೇ. ಈಗ ನಾವು ಗೆದ್ದಿದ್ದೀವಿ ಅಂತೇಳಿ ನಮ್ಮನ್ನು ನಂಬ್ಕೊಂಡವ್ರು ಇರೋರು ಏನಾದರೂ ಎಂದು ಹೇಳ್ತಾರೆ, ಅದನ್ನು ನಾವು ಕೇಳ್ಕೊಂಡು ಅವ್ರ ಕೆಲಸ ಕಾರ್ಯ ಮಾಡ್ಕೊಂಡು ಹೋಗೋದು ಭಾಳ ಇಂಪಾರ್ಟೆಂಟ್ ಆಗಿದೆ. ಅದನ್ನು ಮಾಡೋದಿದೆ ಅಷ್ಟೇ, ಮಾಡಬೇಕು ಅಂತ. ಸರ್, ಅದೇ ರೀತಿ ಒಂದು ರಾಜಕೀಯ ಜೀವನಕ್ಕೆ ನಿಮಗೆ ಪ್ರವೇಶ ನೀಡೋದಕ್ಕೆ ಯಾರ ಗುರುಗಳು ಅಂತ ಯಾರಿದ್ದಾರೆ ಸರ್? ಈಗ ಪ್ರವೇಶ ನೀಡ್ಲಿಕ್ಕೆ ಅಂತಲ್ಲ, ಬಟ್ ಇದ್ದಾರೆ. ಸಾಮಾನ್ಯ ಗುರುಪಾದಪ್ಪ ನಾಗಮರಪಳ್ಳಿ ಅವರು ಈಗ ಸದ್ಯಕ್ಕೆ ಶಾಸಕರಾಗಿರೋರು. ಅವರು ಒಂದು ರೀತಿಯಲ್ಲಿ ನಮ್ಮ ಹಿರಿಯರು, ಗುರುಗಳು ಎಲ್ಲ ಅವರೇ. ಈ ಸಂದರ್ಭದಲ್ಲಿ ಅವ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ಈಗ ಏನು ಹೇಳೋದಂತಿಲ್ಲ. ಅವ್ರಿಗೆ ಯಾವತ್ತಾದರೂ ಅವ್ರ ಫಾಲೋವರ್ಸು ಅವ್ರ ಕೃತಜ್ಞರಾಗಿದ್ದೀವಿ. ನಮ್ಮನ್ನ ಟಿಕೆಟ್ ಕೊಟ್ಟವರು KJPಯಿಂದ ನಮ್ಮನ್ನು ಇಲ್ಲಿ ಒಂದು ಅಪರ್ಚುನಿಟಿ ಕೊಟ್ಟರು. ಅದಕ್ಕೆ ಅವ್ರಿಗೆ ತುಂಬ ಧನ್ಯವಾದಗಳು ಸಲ್ಲಿಸಕ್ಕೆ ಇಷ್ಟ. ಸರ್, ಅದೇ ರೀತಿ ಏನಂತ ಹೇಳಿದ್ರೆ ನೀವು ಈ ಸ್ಥಾನಕ್ಕೆ ಬರೋದಕ್ಕೆ ಮುಖ್ಯ ಕಾರಣ ನಿಮ್ಮ ವಾರ್ಡಿನ ಪ್ರತಿಯೊಬ್ಬ ಜನತೆ. ಆ ಜನತೆಗೆಲ್ಲರಿಗೂ ಕೊನೆಯದಾಗಿ ಏನೋ ಒಂದು ಸಿಹಿ ಮಾತುಗಳನ್ನ ಹೇಳಕ್ ಇಷ್ಟಪಡ್ತಾರೆ ಸರ್? ಅವು ನಮ್ಮ ವಾರ್ಡಿನ ಜನತೆ ಏನು ನನ್ಗೆ ಗೆಲ್ಲಿಸಿದ್ದಾರೆ, ಅವ್ರದ್ದು ಏನು ರಿಕ್ವೈರ್ಮೆಂಟ್ಸ್ ಇದೆ ಭಾಳಷ್ಟಿದೆ. ಅದನ್ನು ಪೂರ್ತಿಗೊಳಿಸೋದು ನನ್ನ ಇಚ್ಛೆ. ಅದನ್ನು ಪೂರ್ತಿಗೊಳಿಸಿ ಅವ್ರನ್ನ ಸಂತೋಷವಾಗಿಡೋದು. ಅವರು ಇನ್ನೊಂದು ಸರ್ತಿ ಇವರು ಒಳ್ಳೆ ಕೆಲಸ ಮಾಡಿದ್ದಾರೆ, ಇವ್ರನ್ನ ಇನ್ನೊಂದು ಸರ್ತಿ ಗೆಲ್ಲಿಸ್ಬೇಕು ಅನ್ನೋದು ಅವ್ರ ಮನಸ್ಸಿನಲ್ಲಿ ಮೂಡಬೇಕು. ಆ ರೀತಿ ಮಾಡೋದು ಒಂದು ನಮ್ದು ಧ್ಯೇಯ ಇಟ್ಕೊಂಡು ಹೋಗೋದಷ್ಟೇ. ಇದೇ ರೀತಿ ಸರ್ ಇನ್ನು ಮುಂದೆ ಒಳ್ಳೆಯ ಒಂದು ಕೆಲಸ ಕಾರ್ಯಗಳನ್ನ ಮಾಡ್ತಾ ಇರಿ ಅಂತ ಹೇಳ್ತಾ ನಮ್ಮ ಮಾತನ್ನು ಮುಗಿಸ್ತೇನೆ. ಧನ್ಯವಾದ.